ಹಾಲೆಲುಯ ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಾವು ದೇವರ ವಾಕ್ಯದ ಕಡೆ ಹೋಗೋಣ. ಇವತ್ತು ದೇವರು ತೋರಿಸಿಕೊಟ್ಟಿದ್ದಂಥ ವಾಕ್ಯವನ್ನು ತೆಗೆದುಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 12ನೇ ವಚನದಿಂದ, ಆ ಮನೆಯೊಳಕ್ಕೆ ಹೋಗುವಾಗ ಶುಭವಾಗಲಿ ಅನ್ನಿರಿ. ಆ ಮನೆಯವರು ಯೋಗ್ಯವಾಗಿದ್ದರೆ ನಿಮ್ಮ ಆಶೀರ್ವಾದವು ಅವರಿಗೆ ಆಗಲಿ. ಹಾಲೆಲುಯ. ಈ ವಾಕ್ಯದಲ್ಲಿ ಇರುವ ಪ್ರಕಾರ ಪ್ರಿಯರೇ, ಯಾವ ಸೇವಕರು ಆಗಿರ್ಬೋದು, ಇಲ್ಲ ದೇವರ ಮಕ್ಕಳು ಅನ್ನಿಸಿಕೊಂಡವರು, ವಾಕ್ಯಕ್ಕೆ ಒಳಗಿರುವಂಥವರು, ಪರಿಶುದ್ಧಾತ್ಮನ ಒಳಗಡೆ ತೆಗೆದುಕೊಂಡವರು, ಮತ್ತೊಬ್ಬರ ಮನೆಗೆ ಹೋಗಿ ಪ್ರಾರ್ಥನೆ ಮಾಡುವಾಗ, ಅವರ ಕಷ್ಟಗಳು, ದುಃಖಗಳು, ಗೋಳಾಟಗಳು ತೆಗೆದುಕೊಂಡು ಪ್ರಾರ್ಥನೆ ಮಾಡುವಾಗ ಅಲ್ಲಿ ಹೇಳ್ತದೆ ವಚನ, ಆ ಮನೆಯೊಳಕ್ಕೆ ಹೋಗುವಾಗ ಶುಭವಾಗಲಿ ಅನ್ನಿರಿ. ಆ ಮನೆಯವರಿಗೆ ಹೋಗಿ ಶುಭವಾಗಲಿ ಅನ್ನಿರಿ, ಪ್ರಾರ್ಥನೆ ಮಾಡಿರಿ, ಅವರ ಕಷ್ಟಗಳನ್ನ ತೆಗೆದುಕೊಂಡು ದೇವರ ಹತ್ರ ಮೊರೆ ಇಡಿರಿ. ಹಾಲೆಲೂಯ. ಈ ವಾಕ್ಯಕ್ಕೆ ಅರ್ಥ ಅದೇ. ಆದರೆ ಇಲ್ಲಿ ಆ ಮನೆಯವರು ಯೋಗ್ಯವಾಗಿದ್ದರೆ ನಿಮ್ಮ ಆಶೀರ್ವಾದವು ಅವರಿಗೆ ಆಗಲಿ. ಆ ಮನೆಯವರು ಯೋಗ್ಯವಾಗಿದ್ದರೆ, ದೇವರ ವಾಕ್ಯಕ್ಕೆ ಒಳಗಾಗಿದ್ದರೆ, ದೇವರ ಶಬ್ದಕ್ಕೆ ಕಿವಿಗೊಡುವುದಾದರೆ, ಪವಿತ್ರಾತ್ಮನ ನಡೆಸುವಿಕೆ ಪ್ರಕಾರ ಇರುವುದಾದರೆ ಆ ಮನೆಗೆ ಶುಭವಾಗಲಿ ಅಂತ ಹೇಳಿದರೆ ಶುಭವಾಗ್ತದೆ. ಹಲ್ಲೆಲೂಯಾ. ಹಾಗಲಿ ಯೋಗ್ಯವಾಗಿದ್ದರೆ ನಿಮ್ಮ ಆಶೀರ್ವಾದವು ಅವರಿಗೆ ಯೋಗ್ಯವಾಗಿದ್ದರೆ ನಿಮ್ಮ ಆಶೀರ್ವಾದವು ನಿಮಗೆ ಹಿಂದಕ್ಕೆ ಬರಲಿ. ಅಂದರೆ ದೇವರ ವಾಕ್ಯಕ್ಕೆ ವಿಧೇಯನಾಗಿಲ್ಲದಿದ್ದರೆ, ಇವರು ಯಾರೋ ಬಂದು ಪ್ರಾರ್ಥನೆ ಮಾಡಿದರೆ ಅದು ಹೇಗೆ ಸಾಧ್ಯ ಎಂಬುದಾಗಿ ಅವರು ಮನಸ್ಸಿನಲ್ಲಿ ಅಂದುಕೊಂಡು ದೇವರ ವಾಕ್ಯವನ್ನ ಉಲ್ಲಂಘನೆ ಮಾಡಿದರೆ, ಅಲ್ಲಿ ಹೇಳ್ತದೆ, ಆ ಮನೆಯೊಳಗೆ ಹೋಗಿ ಯೋಗ್ಯರಾಗಿ ನಿಮ್ಮ ಆಶೀರ್ವಾದವು ಅವರಿಗೆ ಆಗಲಿ. ಯೋಗ್ಯರಾಗದಿದ್ದರೆ ನಿಮ್ಮ ಆಶೀರ್ವಾದವು ನಿಮಗೆ ಹಿಂದಕ್ಕೆ ಬರಲಿ. ಹಾಲೆಲೂಯಾ. ನಾವು ಪ್ರಾರ್ಥನೆ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಿ ಬರುವಾಗ ಅವರು ಯೋಗ್ಯರಾಗಿದ್ದರೆ ಅವರಿಗೆ ಆಶೀರ್ವಾದ ಆಗ್ತದೆ. ಯೋಗ್ಯರಾಗಿಲ್ಲ ಅಂದ್ರೆ ಆ ಆಶೀರ್ವಾದ ಹಿಂದಕ್ಕೆ ನಿಮ್ಮ ಜೊತೆ ಬರ್ತದೆ. ಹಾಲೆಲೂಯಾ. ಅಲ್ಲಿ ಹೇಳ್ತದೆ ವಾಕ್ಯ, ನಿಮ್ಮನ್ನು ನೋಡಿ ಹಿಂದಕ್ಕೆ ಬರಲಿ. ಯಾರಾದರೂ ನಿಮ್ಮನ್ನು ಸೇರಿಸಿಕೊಳ್ಳದೆಯೋ ನಿಮ್ಮ ವಾಕ್ಯವನ್ನು ಕೇಳದೆ ಹೋದರೆ ನೀವು ಆ ಮನೆಯನ್ನಾಗಲಿ ಆ ಊರನ್ನಾಗಲಿ ಬಿಟ್ಟು ಹೊರಡುವಾಗ ನಿಮ್ಮ ಕಾಲಿಗೆ ಹತ್ತಿದ ಧೂಳನ್ನು ಜಾಡಿಸಿ ಬಿಡಿರಿ. ಹಾಲೆಲೂಯಾ. ಎಲ್ಲಿಗಾದ್ರೂ ಹೊರಗಡೆ ಊರಿಗೆ ಹೋಗಿ, ಇಲ್ಲ ಅಂದ್ರೆ ನಮ್ಮ ಊರಲ್ಲೇ ಹೋಗಿ ಪ್ರಾರ್ಥನೆ ಮಾಡಿ, ಆ ಪ್ರಾರ್ಥನೆಗೆ ಯೋಗ್ಯವಾಗಿದ್ದರೆ ಆ ಊರನ್ನಾಗಲಿ ಆ ಮನೆಯನ್ನಾಗಲಿ ಬಿಟ್ಟು ಬರಬೇಕಾದ್ರೆ ಆ ಹತ್ತಿದ ಧೂಳನ್ನು ಜಾಡಿಸಿ ಬಿಡಿರಿ. ಹಾಲೆಲೂಯಾ. ಇದು ನಾನೆಲ್ಲ ಹೇಳ್ತಾ ಇರೋದು, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರಿಯರೇ. ಹಾಲೆಲೂಯಾ. ಜಾಡಿಸಿ ಬಿಡಿರಿ, ಧೂಳನ್ನು ಜಾಡಿಸಿ ಬಿಡಿರಿ. ನೋಡಿ ಕೆಳಗಡೆ ಏನ್ ಹೇಳ್ತೇವೆ ಸ್ವಾಮೀಜಿ, ನ್ಯಾಯ ವಿಚಾರಣೆಯ ದಿನದಲ್ಲಿ ಅಂತ ಊರು ಗತಿಯು ಸೊದೋಮ್ ಗೋಮರಗಳ ಸೀಮೆಯ ಗತಿಗಿಂತಲೂ ಕಠಿಣವಾಗಿರುವುದು. ಹಾಲೆಲೂಯಾ. ವಾಕ್ಯ ಓದಬೇಕಾದ್ರೆ ಸೊದೋಮ್ ಗೋಮರ ಹೇಗೆ ನಾಶವಾಯಿತು ಎಂಬುದಾಗಿ ಈ ಕಾಲಘಟ್ಟದಲ್ಲಿ ಕೂತ್ಕೊಂಡು ದೇವರ ವಾಕ್ಯವನ್ನು ತಿಳಿದಂಥವರು ಕೇಳುವಾಗಲೇ ಗಡಗಡ ನಡುಗುವಂತ ಸನ್ನಿವೇಶ ಇದೆ. ಆದರೆ ದೇವರು ಹೇಳ್ತಾರೆ, ಆ ಸೊದೋಮ್ ಗೋಮರಕ್ಕಿಂತ ಕಠಿಣವಾಗಿ ಇರ್ತದೆ. ಹಾಲೆಲೂಯಾ. ದೇವರೇ, ಹಾಗಾಗದಂತೆ ಎಲ್ಲರೂ ಮನ ತಿರುಗುವಂತೆ ದೇವರೇ ನೀನು ಕನಿಕರ ತೋರಿಸ್ಬೇಕಾಗಿದೆ ಸ್ವಾಮಿ. ದೇವರೇ, ಈ ವಾಕ್ಯ ದೇವರೇ ವಾಕ್ಯ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ ದೇವರೇ. ಯಾಕೆ ಅಂದ್ರೆ ಎಷ್ಟು ವಾಕ್ಯಗಳು ಹೇಳಿದ್ರು, ಎಷ್ಟು ಪ್ರಾರ್ಥನೆಗಳು ಮಾಡಿದರು, ವಾಕ್ಯಕ್ಕೆ ಕಿವಿಗೊಡುವುದೇ ಇರುವಂತ ಜನರಿಗಾಗಿ ದೇವರು ಹೇಳ್ತಾ ಇದ್ದಾರೆ ಇಲ್ಲಿ ಪ್ರಿಯರೇ. ಹಾಲೆಲೂಯಾ. ಹಾಗಾಗಿ ಸೊದೋಮ್ ಗೋಮರಗಳ ನಿಮ್ಮ ಗತಿಗಿಂತಲೂ ಕಠಿಣವಾಗಿರುವುದು ಎಂದು ನಿಮಗೆ ಸತ್ಯವಾಗಿ ಹೇಳ್ತೇನೆ. ದೇವರು ಹೇಳ್ತಾರೆ, ಸತ್ಯವಾಗಲು ಹೇಳ್ತಾ ಇದ್ದೇನೆ.
ನಾನು ಸುಮ್ಮನೆ ಸುಮ್ಮನೆ ಹೇಳ್ತಾ ಇಲ್ಲ. ಹಲ್ಲೆಲೂಯಾ. ನೋಡಿ, ದೇವರನ್ನ ಆದುಕೊಂಡವರಿಗೆ ಯಾವ ತರ ಆಶೀರ್ವಾದ, ದೇವರನ್ನ ಬಿಟ್ಟವರಿಗೆ ಏನು ಶಾಪ ಇದೆ ಎಂಬುದಾಗಿ ದೇವರು ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ನೋಡಿ, ಮತ್ತೆ ಕೆಳಗಡೆ 16ನೇ ವಚನ ಹೇಳ್ತದೆ, ನೋಡಿರಿ, ತೋಳಗಳ ನಡುವೆ ಕುರಿಗಳನ್ನು ಹೋಗಿಸಿದಂತೆ ನಾನು ನಿಮ್ಮನ್ನು ಕಳಿಸುತ್ತೇನೆ. ಹಾಲೆಲೂಯಾ. ಎಂತ ಕಠಿಣ ಕಾಲ ಇದ್ದರೂ ಅದ್ರ ಮಧ್ಯದಲ್ಲಿ ನಿಮ್ಮನ್ನ ನಾನು ಹೋಗಗೊಡಿಸ್ತೇನೆ. ಅಲ್ಲಿ ಎಷ್ಟು ಎಚ್ಚರಿಕೆಯಿಂದ ನೀವು ಇರಬೇಕಾಗಿದೆ ಅಂತ ಅಲ್ಲಿ ಕೆಳಗಡೆ ಬರೆಯಲ್ಪಟ್ಟಿದೆ. ಹಾಲೆಲೂಯಾ. ನಾವು ದೇವರು ನಮ್ಮ ಸಂಗಡ ಇದ್ದಾರೆ ನಿಜ, ಆದರೆ ದೇವರು ಹೇಳ್ತಾರೆ ತೋಳಗಳ ನಡುವೆ ಈ ದುರಾತ್ಮನ ಕ್ರಿಯೆ, ಈ ಲೋಕದಲ್ಲಿ ಅಂಧಕಾರ ಶಕ್ತಿಗಳು ಜಾಸ್ತಿ ನಡೀತಾ ಇದೆ, ಅದ್ರ ಮಧ್ಯದಲ್ಲಿ ನಾನು ಹೋಗಗೊಡಿಸ್ತಾ ಇದ್ದೇನೆ. ಪ್ರಿಯರೇ, ಇವತ್ತು ದೇವರ ಮಕ್ಕಳು ಇರುವುದಾದ್ರೆ ತೋಳಗಳ ಮಧ್ಯದಲ್ಲಿ ನಾವೆಲ್ಲ ವಾಸ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಈ ಕಠಿಣ ಕಾಲ, ಎಲ್ಲಿ ಹೋದರೂ ಜಗಳ, ದುಂಬಿ, ಹೊಡೆದಾಟ, ಅಲ್ಲಲ್ಲಿ ನೋಡಿ, ಅಲ್ಲಲ್ಲಿ ತುಂಬಾ ಒಬ್ಬರ ಮೇಲೆ ಒಬ್ರು ಗಲಾಟೆ ಮಾಡಿಕೊಂಡು ಹೊಡೆದಾಡಿಕೊಂಡು ಸಾಯುವಂತ ಸ್ಥಿತಿಯಲ್ಲಿ ಮಾಡಿಕೊಳ್ತಾ ಇದ್ದಾರೆ. ಪ್ರಿಯರೇ, ಇದ್ರ ಮಧ್ಯದಲ್ಲಿ ನಮ್ಮನ್ನ ಏನಂತೆ ಕುರಿಗಳನ್ನ ಕಳಿಸ್ತಾರಲ್ಲ, ಆ ತರ ದೇವರು ತೋಳಗಳ ಮಧ್ಯದಲ್ಲಿ ನಮ್ಮನ್ನ ಕಳಿಸ್ತಾ ಇದ್ದಾರೆ. ಅದಕ್ಕೆ ಕೆಳಗಡೆ ಹೇಳ್ತದೆ, ಆದ್ದರಿಂದ ಸರ್ಪಗಳಂತೆ ಜಾಣರಾಗಿಯೋ ಪಾರಿವಾಳಗಳಂತೆ ನಿಷ್ಕಪಟೆಗಳಾಗಿರ್ರಿ. ಅಂದರೆ ಇದ್ರ ಮಧ್ಯದಲ್ಲಿ ನೀವು ಎಚ್ಚರಿಕೆಯಿಂದ ನಿಮ್ಮನ್ನ ನೀವು ಹುಷಾರಾಗಿ ನಡಿಬೇಕಾಗಿದೆ. ನಾವು ಹೇಗ್ ಬೇಕೋ ಜೀವಿಸ್ಬೇಕು ಅಂತ ಅಲ್ಲ, ಇಲ್ಲಿ ದೇವರ ಒಂದು ಆಜ್ಞೆಯನ್ನ ಮಾಡಿದ್ದಾರೆ. ಪ್ರಿಯರೇ, ಆ ಆಜ್ಞೆ ಅಂದರೆ ದೇವರು ವಿಶೇಷವಾದ ಒಂದು ಮಾರ್ಗವನ್ನು ತೋರಿಸಿದ್ದಾರೆ ಈ ಭೂಮಿ ಮೇಲೆ. ಆ ಮಾರ್ಗದಲ್ಲೇ ನೀವು ನಡಿಬೇಕು ಅಂತ ಸ್ವಾಮಿ ಹೇಳ್ತಾ ಇದ್ದಾರೆ. ದೇವರು ನಮ್ಮ ಸಂಗಡ ಇದ್ದಾರೆ ನಿಜ, ಆದರೆ ಸರ್ಪದಂತೆ ಕೆಲವೊಂದು ವಿಷಯದಲ್ಲಿ ಜಾಣರಾಗಿರ್ರಿ, ಪಾರಿವಾಳದಂತೆ ನಿಷ್ಕಪಟಗಳಾಗಿರ್ರಿ. ಹಾಗಾಗಿ ಎಷ್ಟು ಚೆನ್ನಾಗಿ ದೇವರು ಸ್ಪಷ್ಟವಾಗಿ ಹೇಳಿದ್ದಾರೆ. ದೇವರನ್ನ ಅರ್ಥ ಮಾಡಿಕೊಂಡು ಜೀವಿಸಂತ ಕುಟುಂಬ ಹೇಗಿರ್ತದೆ, ದೇವರನ್ನ ಬಿಟ್ಟು ಕುಟುಂಬ ಹೇಗಿರ್ತದೆ ಎಂಬುದಾಗಿ ತಾರತಮ್ಯವನ್ನು ದೇವರು ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮನ್ನೆಲ್ಲ ನಾವು ದೇವರ ಕಡೆಗೆ ಪ್ರಾರ್ಥನೆ ಮುಖಾಂತರ, ಯಾವಾಗಲೂ ಧರ್ಮೋಪದೇಶದಲ್ಲಿ ಹೇಳ್ತದೆ, ಹೋಗುವಾಗ, ನಡೆಯುವಾಗ, ಕೂರುವಾಗ, ಮಲಗುವಾಗ ಯಾವಾಗಲೂ ದೇವರು ನಿಮ್ಮ ಮುಂದುಗಡೆ ಇಟ್ಕೊಳ್ರಿ. ಈ ಕೊಟ್ಟಂಥ ಸಂದೇಶಕ್ಕಾಗಿ ಸ್ತೋತ್ರ. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಯೇಸು ಸ್ವಾಮಿ, ನಿಮಗೆ ಮಹಿಮೆ ಆಗಲಿ. ಈ ಕೊಟ್ಟಂಥ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ಹಾಗಾಗಿ ಎಲ್ಲರೂ ಮನ ತಿರುಗಿ ಸ್ವಾಮಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಳ್ತಾ ಇದ್ದೇನೆ ಸ್ವಾಮಿ. ಈ ವಾಕ್ಯವನ್ನು ಕೇಳಿ ದೇವರೇ ಸ್ತೋತ್ರಪ್ಪ. ಎಷ್ಟೋ ಜನ ಕರ್ತನೆ ಸ್ವಾಮಿ ದೇವರೇ, ಅವರಿಗೆ ಬಿಡುಗಡೆ ಬೇಕಾಗಿದೆ ಸ್ವಾಮಿ. ಅವರಿಗೆ ಬಿಡುಗಡೆ, ಆಸ್ತಿ ಉಂಟು, ಹಣ ಉಂಟು, ಎಲ್ಲ ಉಂಟು ದೇವರೇ, ಆದರೆ ಅವರಿಗೆ ಸಮಾಧಾನ ಇಲ್ಲ ದೇವರೇ ಸ್ತೋತ್ರಪ್ಪ. ಹಲ್ಲೆಲೂಯಾ. ಆ ಸಮಾಧಾನ, ಬಿಡುಗಡೆ ಅವರಿಗೆ ಬೇಕಾಗಿದೆ ಸ್ವಾಮಿ. ಆ ಸಮಾಧಾನ, ಬಿಡುಗಡೆ ಯೇಸು ಸ್ವಾಮಿಯಲ್ಲಿ ಇದೆ ಅಂತ ಅವರಿಗೆ ತಿಳಿಯದು ದೇವರೇ ಸ್ತೋತ್ರಪ್ಪ. ಅವರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಈ ವಾಕ್ಯ ಕೇಳಿದಂಥ ಎಲ್ಲರನ್ನೂ ನಿಮ್ಮ ಕರೆಗಳನ್ನು ಕೊಡ್ತೀನಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಎಲ್ಲವನ್ನು ಬೇಡಿ ಹೊಂದುತ್ತೇನೆ, ಜೀವವುಳ್ಳ ಪರಲೋಕದ ತಂದೆ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನೂ ಆಶೀರ್ವದಿಸಲಿ. ಆಮೆನ್.